ಮೇಷರಾಶಿಯವರೇ, ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವೆಲ್ಲ ವಿಚಾರಗಳಲ್ಲಿ ಒಳಿತು ಆಗಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ನಾಡಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವೆಲ್ಲ ವಿಚಾರಗಳಲ್ಲಿ ಒಳಿತು ಆಗಬಹುದು ನೋಡುವ ಮೊದಲು ಗ್ರಹ ಚಲನೆಗಳನ್ನು ತಿಳಿದುಕೊಳ್ಳೋಣ. ಏಪ್ರಿಲ್ ತಿಂಗಳು ಕೆಲವು ಮಹತ್ವಪೂರ್ಣ ಗ್ರಹ ಚಲನೆಗಳು ನಡೆಯಲಿವೆ. ಇದು ನಿಮ್ಮ ಜೀವನವನ್ನು ಪ್ರಭಾವಿಸುವುದರಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಲಿದೆ. 2ನೇ ಏಪ್ರಿಲ್, ಕುಜ ಮೀನರಾಶಿಗೆ ಪ್ರವೇಶಿಸಿ ನಿಮ್ಮ ಶಕ್ತಿಯನ್ನು ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಉತ್ತಮ ಸಮಯ. 10ನೇ ಏಪ್ರಿಲ್, ಬುಧ ಮೀನರಾಶಿಗೆ ಪ್ರವೇಶಿಸಿ ನಿಮ್ಮ ಹೂಡಿಕೆ ಮತ್ತು ವಿಚಾರ ಶಕ್ತಿಯನ್ನು ಉತ್ತೇಜಿಸುತ್ತದೆ. 14ನೇ ಏಪ್ರಿಲ್, ಸೂರ್ಯ ಮೇಷರಾಶಿಗೆ ಪ್ರವೇಶಿಸುವುದರಿಂದ ಮೇಷರಾಶಿಗೆ ಶಕ್ತಿಯ ಪ್ರಾಧಿಕಾರ ದೊರೆಯುತ್ತದೆ. ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. 19ನೇ ಏಪ್ರಿಲ್, ಶುಕ್ರ ವೃಷಭ ರಾಶಿಗೆ ಪ್ರವೇಶಿಸಿ ಪ್ರೀತಿ, ಆರ್ಥಿಕ ಸ್ಥಿತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂತೋಷ ಮತ್ತು ಸುಖವನ್ನು ತರಲು ಸಹಾಯ ಮಾಡುತ್ತದೆ. ಈ ಗ್ರಹ ಚಲನೆಗಳು ನಿಮ್ಮ ಜೀವನದಲ್ಲಿ ಉತ್ತಮ ಬೆಳವಣಿಗೆಗಳು ಮತ್ತು ಸಂತೋಷವನ್ನು ತರಲು ಪ್ರಮುಖ ಪಾತ್ರ ವಹಿಸಲಿದೆ. ಈಗ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ಪಾಸಿಟಿವ್ ವಿಚಾರಗಳಿವೆ ನೋಡೋಣ. ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಇದೆ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ. ಪಟ್ಟಿರುವ ಎಲ್ಲಾ ಶ್ರಮಗಳಿಗೆ ತಕ್ಕ ಪ್ರತಿಫಲ ಸಿಗಲಿದೆ. ಬಹುಮಾನಗಳು, ಬೋನಸುಗಳು ಮತ್ತು ಲಾಭಗಳು ಸಿಗುವ ಸಾಧ್ಯತೆ. ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡುವವರು ನೀವು ಅಚ್ಚರಿಯ ಪ್ರಗತಿಯನ್ನು ಅನುಭವಿಸಬಹುದು ಅಥವಾ ಹೊಸ ಹುದ್ದೆಯು ಪ್ರಾರಂಭವಾಗಬಹುದು. ಇನ್ನು ಆರೋಗ್ಯದ ಕಡೆ ಗಮನ ಕೊಡೋದಾದರೆ, ಬಹಳ ದಿನದಿಂದ ಬಳಲುತ್ತಿರುವ ದೀರ್ಘ ಕಾಯಿಲೆಗಳು ಇದ್ದರೆ ಅವುಗಳು ನಿಮಗೆ ಸ್ವಲ್ಪ ಸಮಯದ ಕಾಲ ರಿಲೀಫ್ ಕೊಡುವ ಸಾಧ್ಯತೆ. ಹಾಗೆಯೇ ನೀವು ದೈಹಿಕವಾಗಿ ಬಲಶಾಲಿಯಾಗುತ್ತೀರಿ. ಈ ತಿಂಗಳು ನೀವು ಆರೋಗ್ಯ ಕಾಪಾಡಿಕೊಳ್ಳಲು ಉತ್ತಮ ಮಾರ್ಗಗಳನ್ನು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚು. ಮನೆಗೆ ಸಂಬಂಧಿಸಿದ ಯಾವುದಾದರೂ ನೂತನ ವಸ್ತು ಖರೀದಿಸುವ ಸಾಧ್ಯತೆ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಾ. ಅದು ಇನ್ನಷ್ಟು ಸಂತೋಷ ಹೆಚ್ಚಿಸುತ್ತದೆ. ಈ ತಿಂಗಳು ನೀವು ಭೂಮಿ ಖರೀದಿ, ಭೂಮಿ ಮಾರಾಟ, ಮನೆ ಕಟ್ಟಲು ಶುರು ಮಾಡುವುದು, ಕಟ್ಟಿರುವ ಮನೆಯನ್ನು ಖರೀದಿಸುವುದು, ಇನ್ನು ಇತರೆ ಭೂಮಿ ಅಥವಾ ಮನೆಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಯಶಸ್ಸು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮ ಪರೀಕ್ಷಾ ಫಲಿತಾಂಶಗಳ ಸಾಧ್ಯತೆ. ನಿಮ್ಮ ಪರಿಶ್ರಮದ ಫಲವಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಮೇಷರಾಶಿಯವರೇ, ಏಪ್ರಿಲ್ ತಿಂಗಳಲ್ಲಿ ಯಾವೆಲ್ಲ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹಾಗೂ ಏನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೇವೆ. ತಪ್ಪದೇ ಆ ವಿಡಿಯೋ ಕೂಡ ನೋಡಿ. ಮತ್ತಷ್ಟು ಜ್ಯೋತಿಷ್ಯ ಸಂಬಂಧಿಸಿದ ಮಾಹಿತಿಗಾಗಿ ಜ್ಯೋತಿಷ್ಯ ನಾಡಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.